ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಕೇರಳಂನಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಬಹುಮತವನ್ನು ಪಡೆದಿದೆ. ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ಸಾಧಿಸಿರುವಂಥ ಯುಡಿಎಫ್ ಸರ್ಕಾರ ಇದುವರೆಗೂ ಸಿಎಂ ಆಯ್ಕೆಯನ್ನು ಮಾಡಿಲ್ಲ. ಕಾಂಗ್ರೆಸ್ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಕಾರಣಕ್ಕಾಗಿ ಕಾಂಗ್ರೆಸ್ ಅಲ್ಲಿ ಸಿಎಂ ಅನ್ನು ಆಯ್ಕೆ ಮಾಡಬೇಕಾಗಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೇರಳಂನಲ್ಲಿ ಯಾರನ್ನ ಸಿಎಂ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದ್ದಾವೆ. ದಿನೇ ದಿನೇ ಈ ಒಂದು ಬಿಕ್ಕಟ್ಟು ಹೆಚ್ಚುತ್ತಾನೆ ಇದೆ. ಯಾವ ಕಾರಣಕ್ಕಾಗಿ ಅಂತಂದರೆ ವಿ.ಡಿ. ಸತೀಶನ್ ಅವರು ಬಹಳ ಪ್ರಮುಖವಾಗಿ ಪೈಪೋಟಿಯನ್ನು ಹುಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಪ್ರಬಲವಾಗಿರುವಂಥವರು ವೇಣುಗೋಪಾಲ್ ಅವರು ಕೂಡ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಕಷ್ಟು ಆತ್ಮೀಯತೆಯನ್ನು ಹೊಂದಿರತಕ್ಕಂಥ ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಿಎಂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಜನ ಶಾಸಕರು ಅಲ್ಲಿ ಬಹುಮತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಅವರನ್ನೇ ನಾವು ಸಿಎಂ ಆಗಿ ನೋಡ್ತೇವೆ ಅನ್ನುವಂಥ ರೀತಿಯಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಕೇರಳ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲಿಯೂ ಕೂಡ 60ಕ್ಕೂ ಹೆಚ್ಚು ಶಾಸಕರೇನಿದ್ದಾರಲ್ಲ ಕಾಂಗ್ರೆಸ್ದು, ಆ ಒಂದು 60ಕ್ಕೂ ಹೆಚ್ಚು ಶಾಸಕರಲ್ಲಿ 43 ಶಾಸಕರು ಕೆ.ಸಿ. ವೇಣುಗೋಪಾಲ್ ಅವರ ಪರವಾಗಿ ಧ್ವನಿಯನ್ನು ಎತ್ತಿದ್ರು. ಅವರನ್ನು ಸಿಎಂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅಂದರೆ ವೀಕ್ಷಕರನ್ನು ಕಳಿಸ್ಕೊಡ್ಲಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್. ಆ ಸಂದರ್ಭದಲ್ಲಿ ನಡೆದಂಥ ಸಭೆಯಲ್ಲಿ ಈ ರೀತಿಯ ಅಭಿಪ್ರಾಯ ಬರ್ತಾ ಇದ್ದಂತೆ ಒಂದು ವಾಕ್ಯದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಹೈಕಮಾಂಡ್ಗೆ ಬಿಟ್ಟಿದ್ದು ಅನ್ನುವಂಥ ರೀತಿಯಲ್ಲಿ ಆ ಒಂದು ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಅದೇ ಒಂದು ನಿರ್ಧಾರವನ್ನು ಬಂದಿರತಕ್ಕಂಥ ಮುಕುಲ್ ವಾಸ್ನಿಕ್ ಇರ್ಬೋದು, ಜೊತೆಗೆ ಇನ್ನು ವೀಕ್ಷಕರೇನು ಬಂದಿರಲ್ಲ ಅವರು ಕಾಂಗ್ರೆಸ್ನ ಹೈಕಮಾಂಡ್ಗೆ ಈ ಒಂದು ಸಂದೇಶವನ್ನು ಕಳಿಸ್ತಾರೆ, ವರದಿಯನ್ನು ಕಳಿಸಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಬಹಳ ಸಮಸ್ಯೆ ಏನಪ್ಪ ಅಂತಂದರೆ, ಒಂದು ಕಡೆ ಶಾಸಕರು ಕೆ.ಸಿ. ವೇಣುಗೋಪಾಲ್ ಅವರನ್ನ ಸಿಎಂ ಆಗೋದಕ್ಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ವಿ.ಡಿ. ಸತೀಶನ್ ಅವರು ನಾನೇ ಸಿಎಂ ಆಗಬೇಕು, ನನಗೆ ಸಿಎಂ ಸ್ಥಾನ ಕೊಡದೇ ಇದ್ದರೆ ನಾನು ಶಾಸಕನಾಗಿ ಅಷ್ಟೇ ಮುಂದುವರಿತೇನೆ, ನನಗೆ ಯಾವುದೇ ರೀತಿಯ ಹುದ್ದೆ ಬೇಡ ಅನ್ನುವಂಥ ರೀತಿಯಲ್ಲಿ ಅವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಎಷ್ಟರ ಮಟ್ಟಿಗೆ ಅಂತಂದರೆ ಕಳೆದ 10 ವರ್ಷದಿಂದ ಅಧಿಕಾರದಿಂದ ದೂರ ಇದ್ದಂಥ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂದಿದೆ. ಆದರೆ ಅಧಿಕಾರಕ್ಕೆ ಬಂದಂಥ ಹೊಸ್ತಿಲಲ್ಲೇ ಅವರಿಗೆ ಬಿಕ್ಕಟ್ಟುಗಳು ಎದುರಾಗಿದ್ದಾವೆ, ಬಣ ರಾಜಕಾರಣಗಳು ಎದುರಾಗ್ತಾ ಇದ್ದಾವೆ. ನಾವು ಕರ್ನಾಟಕ ರಾಜಕಾರಣದಲ್ಲಿ ನೋಡ್ತಾ ಇದ್ದೇವೆ, ದಿನ ಬೆಳಗಾದರೆ ಕುರ್ಚಿಯ ಕದನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಆಗ್ತಾನೆ ಇರ್ತವೆ. ಆದರೆ ಕೇರಳದಲ್ಲಿ ಆ ರೀತಿ ಅಲ್ಲ. ಕೇರಳದಲ್ಲಿ ಸಿಎಂ ಆಯ್ಕೆಯ ಸಂದರ್ಭದಲ್ಲಿ ಈ ಒಂದು ಬಿಕ್ಕಟ್ಟನ್ನು ಕಾಂಗ್ರೆಸ್ ಹೈಕಮಾಂಡ್ ಎದುರಿಸ್ತಾ ಇದೆ. ರಾಹುಲ್ ಗಾಂಧಿ ಅವರು ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈಗಾಗಲೇ ವೀಕ್ಷಕರು ಅಲ್ಲಿರ್ತಕ್ಕಂಥ ಅಭಿಪ್ರಾಯವನ್ನು ಹೈಕಮಾಂಡ್ಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ 2 ಪ್ರಶ್ನೆಗಳು ಇರತಕ್ಕಂಥದ್ದು. ಒಂದು, ವಿ.ಡಿ. ಸತೀಶನ್ ಅವರನ್ನೇನಾದರೂ ಆಯ್ಕೆ ಮಾಡದೇ ಇದ್ದರೆ ಅಲ್ಲಿ ಯಾವ ರೀತಿಯಾಗಿ ಪಕ್ಷ ಪ್ರತಿಕೂಲ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ. ಅಂದರೆ ವಿ.ಡಿ. ಸತೀಶನ್ ಗ್ರೌಂಡ್ ಮಟ್ಟದಲ್ಲಿ ಅವರ ಪಾಪ್ಯುಲಾರಿಟಿ ಇದೆ, ಅಷ್ಟರ ಮಟ್ಟಿಗೆ ಕೇರಳದ ಜನ ಅವ್ರಿಗೆ ಚಿರಪರಿಚಿತರು. ಜೊತೆಗೆ ಜನರು ಕೂಡ ವಿ.ಡಿ. ಸತೀಶನ್ ಅವರನ್ನು ಹೆಚ್ಚಿನ ಮನ್ನಣೆಯನ್ನು ಕೊಡ್ತಾರೆ. ಆದರೆ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರ ಬೆಂಬಲ ಇದೆ. ಜೊತೆಗೆ ಹೈಕಮಾಂಡ್ನ ಜೊತೆಗೆ ನಿಕಟವಾಗಿರುವಂಥ ಸಂಬಂಧವನ್ನು ಕೆ.ಸಿ. ವೇಣುಗೋಪಾಲ್ ಹೊಂದಿರುವಂಥ ಕಾರಣಕ್ಕಾಗಿ ಅವರ ಆಯ್ಕೆಯನ್ನು ಮಾಡೋದಕ್ಕೆ ಹೈಕಮಾಂಡ್ ಕೂಡ ಉತ್ಸುಕವಾಗಿತ್ತು. ಆದರೆ ವಿ.ಡಿ. ಸತೀಶನ್ ಇದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಾರೆ. ಇವರನ್ನ ಯಾವ ರೀತಿಯಾಗಿ ಮನವೊಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ತಲೆನೋವಾಗಿ ಪರಿಣಮಿಸಿದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ವಿಚಾರನ ಗಮನಿಸಬೇಕು. ಕೆ.ಸಿ. ವೇಣುಗೋಪಾಲ್ ಅವರು ಎ.ಐ.ಸಿ.ಸಿ ಮಟ್ಟದಲ್ಲಿ ತನ್ನದೇ ಆದಂಥ ಹಿಡಿತವನ್ನು ಹೊಂದಿರತಕ್ಕಂಥವರು, ರಾಹುಲ್ ಗಾಂಧಿ ಅವರಿಗೆ ಅತ್ಯಾಪ್ತರು. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಪ್ರತಿಯೊಂದು ವಿಚಾರದಲ್ಲೂ ಇನ್ವಾಲ್ವ್ ಆಗ್ತಾರೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳಿತ್ತು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿರೋಧಗಳು ಕೂಡ ಇತ್ತು. ರಾಹುಲ್ ಗಾಂಧಿ ಅವರಿಗೆ ಇವರು ಅತ್ಯಾಪ್ತರಾಗಿದ್ದಾರೆ. ಜೊತೆಗೆ ಎ.ಐ.ಸಿ.ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಮೀರಿದಂಥ ಒಂದಿಷ್ಟು ನಿರ್ಧಾರಗಳನ್ನು ಕೆ.ಸಿ. ವೇಣುಗೋಪಾಲ್ ಅವರು ತೆಗೆದುಕೊಳ್ತಾರೆ, ಅಥವಾ ಅವರ ನಿರ್ಧಾರಕ್ಕೆ ಅಥವಾ ಅವರ ಅಭಿಪ್ರಾಯಕ್ಕೆ ಮನ್ನಣೆಯನ್ನು ರಾಹುಲ್ ಗಾಂಧಿ ಅವರು ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಈ ಎಲ್ಲ ಕಾರಣದಿಂದ ಖರ್ಗೆ ಆ್ಯಂಡ್ ಟೀಮ್ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕೇರಳದಲ್ಲಿ ಸಿಎಂ ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ. ಅಂದರೆ ಅವರು ಕೇರಳದಲ್ಲಿ ಸಿಎಂ ಆಗಿದ್ದರೆ ಹೈಕಮಾಂಡ್ ಮಟ್ಟದಲ್ಲಿ ಅವರ ಪ್ರಭಾವ ಕಡಿಮೆ ಆಗುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಅವರು ತಲೆಯನ್ನು ಕೆಡಿಸ್ಕೊಳ್ಳೋದಿಲ್ಲ. ಜೊತೆಗೆ ಎಲ್ಲ ವಿಚಾರದಲ್ಲೂ ಕೂಡ ಅವರು ಬಂದು ಅಭಿಪ್ರಾಯವನ್ನು ಹೇಳುವಂಥ ಕೆಲಸವನ್ನು ಮಾಡೋದಿಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಅವರ ಒಂದಿಷ್ಟು ಸಾಮರ್ಥ್ಯ ಏನಿತ್ತಲ್ಲ ಅದನ್ನು ಕಡಿಮೆ ಮಾಡಿದಂತೆ ಆಗಬಹುದು ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿದಂತೆ ಕಾಣಿಸ್ತದೆ. ಆದರೆ ವಿ.ಡಿ. ಸತೀಶನ್ ಮಾತ್ರ ಅವರ ಒಂದು ಕ್ಲಿಯರ್ ಆಗಿರುವಂಥ ಸಂದೇಶವನ್ನು ಅವರು ರವಾನೆಯನ್ನು ಮಾಡಿರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ನನಗೆ ಸಿಎಂ ಹುದ್ದೆಯನ್ನು ಕೊಡದೇ ಇದ್ದರೆ ನಾನು ಬೇರೆ ಹುದ್ದೆಯನ್ನು ತೆಗೆದುಕೊಳ್ಳೋದಿಲ್ಲ, ನಾನು ಶಾಸಕನಾಗಿ ಉಳಿತೇನೆ ಅನ್ನುವಂಥ ರೀತಿಯಲ್ಲಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇರಳ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಈಗಾಗಲೇ ವಿಜಯ್ ಅವರು ಪ್ರಮಾಣ ವಚನಕ್ಕೆ ರಾಹುಲ್ ಗಾಂಧಿ ಅವರು ಹೋಗಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿ ಅವರು ಕೂಡ ಇವತ್ತು ಕೌಂಟರ್ ಅಟ್ಯಾಕನ್ನು ಮಾಡಿದ್ದಾರೆ. ನೀವು ತಮಿಳುನಾಡಿನಲ್ಲ ಕೇರಳದಲ್ಲಿ ಸಿಎಂ ಆಯ್ಕೆಯನ್ನು ಮಾಡಿ ಅನ್ನುವಂಥ ರೀತಿಯಲ್ಲಿ ಕಾಂಗ್ರೆಸ್ಗೆ
ಟೀಕಿಸುವಂಥ ಕೆಲಸವನ್ನು ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕ್ತದೆ. ಕೇರಳದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕೂಡ, ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ಗೆ CM ಆಯ್ಕೆಯ ಕಗ್ಗಂಟಾಗ್ತಾ ಇದೆ. ದಿನದಿಂದ ದಿನಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದ್ದಾವೆ. ಒಂದು ಕಡೆ KC ವೇಣುಗೋಪಾಲ್, ಇನ್ನೊಂದು ಕಡೆ VD ಸತೀಶಣ್ಣ ಅವರಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಆಯ್ಕೆ ಮಾಡಿಕೊಂಡ್ರೆ ಸಮಬಲದಲ್ಲಿ ನಾವು ಸರ್ಕಾರವನ್ನು ರಚನೆಯನ್ನು ಮಾಡ್ಕೊಂಡು ಹೋಗ್ಬೋದು, ಜೊತೆಗೆ ಮುಂದಿನ ಚುನಾವಣೆಗಳನ್ನು ಎದುರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತಲೆ ಕೆಡಿಸ್ಕೊಂಡಿದೆ. ಜೊತೆಗೆ ಇಲ್ಲಿ ಇನ್ನೂ ಒಂದು ಪ್ರಮುಖ ವಿಚಾರವನ್ನು ಗಮನಿಸಬೇಕು. UDF ಏನು ಅಧಿಕಾರಕ್ಕೆ ಬಂದಿದೆಯಲ್ಲ, ಈ ಒಂದು ಅಧಿಕಾರಕ್ಕೆ ಬರುವಲ್ಲಿ KC ವೇಣುಗೋಪಾಲ್ ಅವರ ಸಾಮರ್ಥ್ಯವು, ಅವರ ಶ್ರಮವು ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. UDF ಅನ್ನು ಸಂಘಟಿಸುವಂಥ ಕೆಲಸವನ್ನು KC ವೇಣುಗೋಪಾಲ್ ಅವರು ಮಾಡಿದರು. ಅಲ್ಲಿರ್ತಕ್ಕಂಥ ಮಿತ್ರ ಪಕ್ಷಗಳು KC ವೇಣುಗೋಪಾಲ್ ಅವರ ಪರವಾಗಿಯೂ ಕೂಡ ಒಲವನ್ನು ಹೊಂದಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಯಾರನ್ನು ಆಯ್ಕೆ ಮಾಡ್ತಾರೆ, VD ಸತೀಶಣ್ಣ ಅವರನ್ನು ಆಯ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಬರುತ್ತಾ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.